ನಮಸ್ಕಾರ ಎಲ್ರಿಗೂ. ಇವತ್ತು ನಾವು ಅಡಿಕೆ ಕೃಷಿ ಬಗ್ಗೆ ಮಾತಾಡೋಣ. ಆದ್ರೆ ಇದು ನೀವು ಅಂದುಕೊಂಡ ಹಾಗೆ ಕಷ್ಟದ ಕಥೆ ಇಲ್ಲ. ಬದಲಿಗೆ ಒಂದು ಕಷ್ಟದ ಕೆಲಸವನ್ನ ಒಂದು ಲಾಭದಾಯಕ ಎಟಿಎಂ ಆಗಿ ಹೇಗೆ ಬದಲಾಯಿಸಬಹುದು ಅನ್ನೋ ಒಂದು ಅದ್ಭುತ ವಿಧಾನವನ್ನ ನೋಡೋಣ. ಇದು ಬರೀ ಕೃಷಿ ಟೆಕ್ನಿಕ್ ಅಲ್ಲ, ಇದೊಂದು ಯಶಸ್ಸಿನ ಸೀಕ್ರೆಟ್ ಫಾರ್ಮುಲಾ. ಅಡಿಕೆ ಕೃಷಿ ಅಂತ ತಕ್ಷಣ ಎಲ್ಲರ ತಲೆಗೂ ಬರೋದೇನು? ಕಷ್ಟ, ನಷ್ಟ, ತಲೆನೋವು ಅಲ್ವಾ? ಹೆಚ್ಚಿನೋರು ಹೀಗೆ ಅನ್ಕೊಂಡಿದ್ದಾರೆ. ಆದ್ರೆ ಒಂದೇ ಒಂದು ನಿಮಿಷ ಸ್ವಲ್ಪ ಯೋಚನೆ ಮಾಡಿ. ನಿಜವಾಗ್ಲೂ ಸಮಸ್ಯೆ ಇರೋದು ಅಡಿಕೆ ಬೆಳೆಯಲ್ಲಿನ, ಅಥವಾ ನಾವು ಅದನ್ನ ಬೆಳೆಸ್ತಾ ಇರೋ ರೀತಿಯಲ್ಲಿ ಏನಾದರೂ ತಪ್ಪಾಗ್ತಿದೆಯಾ? ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ. ಸರಿ, ಹಾಗಾದ್ರೆ ಮೊದಲು ನಮ್ಮ ರೈತರು ಯಾಕೆ ಇಷ್ಟೊಂದು ಕಷ್ಟಪಡ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಅಡಿಕೆ ಕೃಷಿಯಲ್ಲಿರೋ ಅಸಲಿ ಸವಾಲುಗಳೇನು? ಯಾಕೆ ಇದು ಇಷ್ಟೊಂದು ಚಾಲೆಂಜಿಂಗ್ ಅಂತ ಎಲ್ರಿಗೂ ಅನ್ಸುತ್ತೆ? ಹೌದು, ನೀವು ಯಾರನ್ನೇ ಕೇಳಿ ಜಾಸ್ತಿ ಜನ ಹೇಳೋದು ಒಂದೇ ಕಥೆ. ಅಡಿಕೆ ಬೆಳೆಯೋದು ಅಂದ್ರೆ ಅಬ್ಬಬ್ಬಾ, ಸುಮ್ನೆ ಟೆನ್ಷನ್, ದಿನವಿಡೀ ದುಡಿಮೆ. ಆದ್ರೆ ಕೊನೆಗೆ ಕೈಗೆ ಬರೋದು ಮಾತ್ರ ಏನೂ ಇಲ್ಲ, ಲಾಭಕ್ಕಿಂತ ನಷ್ಟವೇ ಜಾಸ್ತಿ ಅಂತ. ಇದೇ ಕಾರಣಕ್ಕೆ ನೋಡಿ ಎಷ್ಟೋ ಜನ ರೈತರು ಅಡಿಕೆ ಕೃಷಿ ಅಂದ್ರನೇ ಬೇಡಪ್ಪ ಅಂತ ದೂರ ಹೋಗ್ಬಿಟ್ಟಿದ್ದಾರೆ. ಆದ್ರೆ ಇಲ್ಲೊಂದು ಸತ್ಯವನ್ನ ನಾವೆಲ್ಲರೂ ಒಪ್ಕೋಬೇಕು. ಅಡಿಕೆ ಅನ್ನೋದು ಕಷ್ಟದ ಬೆಳೆಯೇ ಅಲ್ಲ. ಸಮಸ್ಯೆ ಇರೋದು ನಮ್ಮ ವಿಧಾನದಲ್ಲಿ. ನಾವದನ್ನ ಬೆಳೆಸ್ತಿರೋ ದಾರಿಯಲ್ಲೇ ಎಲ್ಲೋ ಎಡವುತ್ತಿದ್ದೀವಿ. ಈ ಒಂದು ಚಿಕ್ಕ ಪಾಯಿಂಟ್, ಇದೊಂದನ್ನ ನಾವು ಸರಿ ಮಾಡ್ಕೊಂಡ್ರೆ ನಮ್ಮ ಇಡೀ ಯೋಚನೆನೇ ಬದಲಾಗಿ ಹೋಗುತ್ತೆ. ಯೋಚನೆ ಮಾಡಿ, ಒಂದು ಅಡಿಕೆ ಗಿಡದ ಮೊದಲ 3 ವರ್ಷಗಳಿವೆಯಲ್ಲ, ಅದು ಅದರ ಜೀವನದ ಬದುಕು ಸಾವು ಅನ್ನೋ ಸ್ಟೇಜ್. ಈ ಟೈಮ್ನಲ್ಲಿ ಅದೊಂದು ಪುಟ್ಟ ಮಗು ಇದ್ದ ಹಾಗೆ, ತುಂಬಾನೇ ಸೆನ್ಸಿಟಿವ್. ನಾವಿಲ್ಲಿ ಮಾಡೋ ಒಂದು ಸಣ್ಣ ಮಿಸ್ಟೇಕ್ ಕೂಡ ಮುಂದಿನ 20 ವರ್ಷಗಳ ಕಾಲ ಅದರ ಇಳುವರಿ ಮೇಲೆ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುತ್ತೆ. ಅದರಲ್ಲೂ ಈ 32 ಡಿಗ್ರಿ ಸೆಲ್ಸಿಯಸ್ ಅನ್ನೋ ನಂಬರ್ ಇದೆಯಲ್ಲ, ಇದನ್ನ ಗಮನದಲ್ಲಿಟ್ಕೊಳ್ಳಿ. ಇದಕ್ಕಿಂತ ಜಾಸ್ತಿ ಬಿಸಿಲಿದ್ರೆ ಏನಾಗುತ್ತೆ ಗೊತ್ತಾ? ಆ ಎಳೆ ಗಿಡಗಳು ನೇರವಾಗಿ ಬಿಸಿಲಿಗೆ ಸಿಕ್ಕಿ ಒದ್ದಾಡೋಕ್ ಶುರು ಮಾಡ್ತವೆ. ಎಲೆಗಳೆಲ್ಲ ಹಳದಿ ಆಗ್ತವೆ, ಮಣ್ಣು ಬೇಗ ಒಣಗಿ ಬೇರುಗಳಿಗೆ ಸ್ಟ್ರೆಸ್ ಆಗುತ್ತೆ, ನೀರಿನ ಕೊರತೆ, ಹೀಗೆ ಸಮಸ್ಯೆಗಳು ಒಂದರ ಮೇಲೊಂದು ಶುರುವಾಗ್ತವೆ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಏನ್ ಮಾಡ್ಬೇಕು? ಆಶ್ಚರ್ಯ ಅಂದ್ರೆ ಉತ್ತರ ನಮ್ಮ ಕಣ್ಣು ಮುಂದೆಯೇ ಇದೆ. ಯಶಸ್ವಿ ಅಡಿಕೆ ತೋಟಗಳ ಸೀಕ್ರೆಟ್ ಏನ್ ಗೊತ್ತಾ? ಅವ್ರು ಮಾಡೋದು ಒಂದೇ ಕೆಲಸ. ತಮ್ಮ ತೋಟದಲ್ಲೇ ಒಂದು ಪುಟ್ಟ ಕಾಡನ್ನೇ ಸೃಷ್ಟಿ ಮಾಡ್ಬಿಡೋದು. ಅಂದ್ರೆ ಜಾಸ್ತಿ ಗೊಬ್ಬರ, ಜಾಸ್ತಿ ನೀರು ಕೊಡೋದಲ್ಲ, ಬದಲಿಗೆ ಆ ಗಿಡಕ್ಕೆ ಬೇಕಾದ ಒಂದು ಒಳ್ಳೆ ಪರಿಸರವನ್ನ ನಿರ್ಮಿಸೋದು. ಹಾಗಾದ್ರೆ ಈ ಕಾಡಿನ ತರಹದ ವಾತಾವರಣವನ್ನ ನಮ್ಮ ತೋಟದಲ್ಲಿ ಹೇಗೆ ಸೃಷ್ಟಿ ಮಾಡೋದು? ಅದಕ್ಕೊಂದು ಪರ್ಫೆಕ್ಟ್ ಆದ ನೆಡುವ ವಿಧಾನ ಇದೆ. ಇದನ್ನ ನಾವು ಸುವರ್ಣ ರಚನೆ ಅಥವಾ ಗೋಲ್ಡನ್ ಸ್ಟ್ರಕ್ಚರ್ ಅಂತ ಕರೆಯೋಣ. ಇದು ಅಕ್ಷರಶಃ ಒಂದು ಬ್ಯಾಲೆನ್ಸ್ಡ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡೋ ಒಂದು ಆರ್ಟ್. ನೋಡಿ, ಈ ವಿಧಾನ ತುಂಬಾನೇ ಸಿಂಪಲ್. 3 ಸ್ಟೆಪ್ಸ್. ಮೊದಲನೇದು, ಅಡಿಕೆ ನೆಟ್ಟಿರೋ ಲೈನ್ನಲ್ಲಿ ಬೇರೆ ಏನೂ ನೆಡಬಾರ್ದು, ಖಾಲಿ ಇರಬೇಕು. ಎರಡನೇದು, ಪ್ರತಿ 4 ಅಡಿಕೆ ಗಿಡಗಳ ಎಕ್ಸಾಕ್ಟ್ ಸೆಂಟರ್ನಲ್ಲಿ ಒಂದು ಬಾಳೆ ಗಿಡವನ್ನ ನೆಡಬೇಕು. ಇನ್ನು ಮೂರನೇದು, ಈ ಬಾಳೆ ಗಿಡಗಳ ಲೈನ್ನಲ್ಲೇ ಪ್ರತಿ 4.5 ಅಡಿಗೆ ಒಂದರಂತೆ ಗ್ಲಿರಿಸೀಡಿಯಾದಂತಹ ಒಂದು ದ್ವಿದಳ ಮರವನ್ನ ನೆಡಬೇಕು. ಅಷ್ಟೇ. ಆದ್ರೆ ಇಲ್ಲೇ ನೋಡಿ, ನಮ್ಮ ಹೆಚ್ಚಿನ ರೈತರು ಮಾಡೋ ಒಂದು ದೊಡ್ಡ ತಪ್ಪು. ಅದು ಏನು ಅಂದ್ರೆ, ಅಡಿಕೆ ಸಾಲಿನಲ್ಲೇ ಬಾಳೆ ಗಿಡ ನೆಟ್ಬಿಡೋದು. ಇದು ಸಂಪೂರ್ಣವಾಗಿ ರಾಂಗ್. ಯಾಕೆ ಗೊತ್ತಾ? ಹೀಗೆ ಮಾಡಿದ್ರೆ ನೆರಳು ಅತಿಯಾಗಿ ಗಾಳಿಯಾಡೋದೇ ಕಷ್ಟ ಆಗುತ್ತೆ. ತೇವಾಂಶ ಜಾಸ್ತಿಯಾಗಿ ಅಡಿಕೆ ಗಿಡದ ಕಾಂಡ ವೀಕ್ ಆಗುತ್ತೆ. ಗಿಡ ಬೆಳಕು ಹುಡ್ಕೊಂಡು ಸುಮ್ಮನೆ ಉದ್ದಕ್ಕೆ ಬೆಳೆಯುತ್ತೆ, ಆದ್ರೆ ಗಟ್ಟಿ ಮುಟ್ಟಾಗಿ ಬೆಳೆಯೋದೇ ಇಲ್ಲ. ಸರಿ, ಈಗ ಪ್ಲಾಂಟಿಂಗ್ ಸ್ಟ್ರಕ್ಚರ್ ಪರ್ಫೆಕ್ಟ್ ಆಯ್ತು. ಆದ್ರೆ ಅಷ್ಟೇ ಸಾಕಾಗಲ್ಲ. ಮುಂದಿನ ಅತಿ ಮುಖ್ಯವಾದ ಸ್ಟೆಪ್ ಅಂದ್ರೆ ಮಣ್ಣಿಗೆ ಜೀವ ತುಂಬೋದು. ನಮ್ಮ ತೋಟವನ್ನ ಒಂದು ಸೆಲ್ಫ್ ಸಸ್ಟೈನಿಂಗ್ ಅಂದ್ರೆ ಸ್ವಾವಲಂಬಿ ವ್ಯವಸ್ಥೆಯಾಗಿ ಬದಲಾಯಿಸೋಕೆ 3 ಸೂಪರ್ ಫಾರ್ಮುಲಾಗಳಿವೆ. ಅವುಗಳನ್ನ ನೋಡೋಣ ಬನ್ನಿ. ಮೊದಲನೇ ಫಾರ್ಮುಲಾ, ನಮ್ಮ ತೋಟದಲ್ಲೇ ಒಂದು ಜೀವಂತ ಗೊಬ್ಬರದ ಫ್ಯಾಕ್ಟ್ರಿ ಶುರು ಮಾಡೋದು. ಅದೇನು ಅಂತ ಆಶ್ಚರ್ಯನಾ? ಬೇರೇನೂ ಅಲ್ಲ, ನಾವು ಆಗ್ಲೇ ನೆಟ್ಟಿದ್ದೇವಲ್ಲ ಆ ಗ್ಲಿರಿಸಿಡಿಯಾ ಮರಗಳು, ಅದೇ ನಮ್ಮ ಫ್ಯಾಕ್ಟ್ರಿ. ಇವು ದ್ವಿದಳ ಗಿಡಗಳು. ಅಂದ್ರೆ ಇವು ಗಾಳಿಯಲ್ಲಿರೋ ನೈಟ್ರೋಜನ್ ಅನ್ನ ಹಿಡಿದು ಮಣ್ಣಿಗೆ ಫ್ರೀಯಾಗಿ ಯೂರಿಯಾ ಕೊಡ್ತವೆ. ಅಷ್ಟೇ ಅಲ್ಲ, ಅವುಗಳ ರೆಂಬೆಗಳನ್ನ ಕತ್ತರಿಸಿ ಮಣ್ಣಿಗೆ ಹಾಕಿದ್ರೆ ಅದು ಹಸಿರೆಲೆ ಗೊಬ್ಬರ ಆಗುತ್ತೆ, ನೈಸರ್ಗಿಕ ಮಲ್ಚಿಂಗ್ ಕೂಡ ಆಗುತ್ತೆ. ಒಂದೇ ಗಿಡದಿಂದ ಎಷ್ಟೆಲ್ಲ ಉಪಯೋಗ, ಅದ್ಭುತ ಅಲ್ವಾ? ಇನ್ನು ಎರಡನೇ ಫಾರ್ಮುಲಾ, ನಾವು ನಮ್ಮ ತೋಟಕ್ಕೆ ಮಣ್ಣಿನ ಡಾಕ್ಟರ್ಗಳನ್ನ ನೇಮಿಸಬೇಕು. ಈ ಡಾಕ್ಟರ್ಗಳು ಯಾರು ಗೊತ್ತಾ? ಬೇರೇನೂ ಅಲ್ಲ, ಅಡಿಕೆ ಮತ್ತು ಬಾಳೆ ಸಾಲುಗಳ ಮಧ್ಯೆ ಬೆಳೆಯೋ ಅಲಸಂದೆ, ಸೋಯಾಬೀನ್, ತೊಗರಿ ಅಂತಹ ಅಂತರ ಬೆಳೆಗಳೇ ನಮ್ಮ ಸಾಯಿಲ್ ಡಾಕ್ಟರ್ಸ್. ಒಂದು ವಿಷಯ ನೆನಪಿರ್ಲಿ, ಇವನ್ನ ನಾವು ಬರೀ ತರಕಾರಿ ಅಂತ ನೋಡ್ಬಾರ್ದು. ಇವು ತುಂಬಾನೇ ಮುಖ್ಯವಾದ ಕೆಲಸ ಮಾಡ್ತವೆ. ಮೊದಲನೇದಾಗಿ ಮಣ್ಣಿಗೆ ನೈಟ್ರೋಜನ್ ಸೇರಿಸ್ತವೆ.
ಎರಡನೇದಾಗಿ ಮಣ್ಣಲ್ಲಿರೋ ಕೋಟ್ಯಾಂತರ ಒಳ್ಳೆ ಸೂಕ್ಷ್ಮಜೀವಿಗಳಿಗೆ ಊಟ ಹಾಕ್ತವೆ. ಮೂರನೇದಾಗಿ ಕಳೆಗಳು ಬೆಳೆದ ಹಾಗೆ ಕಂಟ್ರೋಲ್ ಮಾಡ್ತವೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೊಂದು ಸೈಡ್ ಇನ್ಕಮ್ ಕೂಡ ಕೊಡ್ತವೆ. ಮತ್ತು ಮೂರನೇದು ಅತಿ ಮುಖ್ಯವಾದ ಫಾರ್ಮುಲಾ. ನಾವು ನಮ್ಮ ಕೃಷಿಯ ಹೃದಯ ಬಡಿತವನ್ನೇ ಆಕ್ಟಿವ್ ಆಗಿ ಇಡಬೇಕು. ಏನಿದು ಹೃದಯ ಬಡಿತ ಅಂದರೆ? ಪ್ರತಿ ತಿಂಗಳು ಜೀವಾಮೃತದಂತಹ ಮೈಕ್ರೋಬಿಯಲ್ ಕಲ್ಚರ್ಗಳನ್ನು ಸ್ಪ್ರೇ ಮಾಡೋದು. ಜೀವಾಮೃತ ಅಂದರೆ ನಿಮಗೆ ಗೊತ್ತೇ ಇದೆ, ಸಗಣಿ ಗಂಜಲದಿಂದ ತಯಾರಾದ ಕೋಟ್ಯಾಂತರ ಸೂಕ್ಷ್ಮಜೀವಿಗಳ ದ್ರಾವಣ. ಇದನ್ನು ಸಿಂಪಡಿಸೋದು ಅಂದರೆ ನಮ್ಮ ತೋಟದ ಇಡೀ ವ್ಯವಸ್ಥೆಗೆ ಜೀವ ತುಂಬಿದ ಹಾಗೆ, ಅದರ ಹಾರ್ಟ್ಬೀಟನ್ನು ಚಾಲನೆಯಲ್ಲಿಟ್ಟ ಹಾಗೆ. ಈ ಹಾರ್ಟ್ಬೀಟ್ ಯಾಕೆ ಮುಖ್ಯ ಅಂದರೆ, ಇದು ಗಿಡದ ಬೇರುಗಳನ್ನು ಆರೋಗ್ಯವಾಗಿಡುತ್ತೆ, ಮಣ್ಣಲ್ಲಿರೋ ಪೋಷಕಾಂಶಗಳನ್ನು ಅನ್ಲಾಕ್ ಮಾಡಿ ಗಿಡಕ್ಕೆ ಸಿಗೋ ಹಾಗೆ ಮಾಡುತ್ತೆ. ಹಾಗೆಯೇ ಗಿಡಕ್ಕೆ ರೋಗಗಳ ವಿರುದ್ಧ ಹೋರಾಡೋಕ್ಕೆ ನ್ಯಾಚುರಲ್ ಪವರ್ ಕೊಡುತ್ತೆ. ಓಕೆ, ಈಗ ನಮ್ಮ ಇಡೀ ಸಿಸ್ಟಮ್ ರೆಡಿಯಾಗಿದೆ. ಆದರೆ ಲಾಂಗ್ ಟರ್ಮ್ ಸಕ್ಸಸ್ ಬೇಕು ಅಂದರೆ ಕೆಲವು ಸಿಂಪಲ್ ಆದ್ರೂ ತುಂಬಾನೇ ಸ್ಟ್ರಿಕ್ಟ್ ಆದ ರೂಲ್ಸ್ಗಳನ್ನ ಪಾಲಿಸಲೇಬೇಕು. ಕೇಳಿ, ಈ ನಿಯಮಗಳನ್ನ ಮುಂದಿನ 5 ವರ್ಷಗಳ ಕಾಲ ಡಿಸಿಪ್ಲಿನ್ನಿಂದ ಪಾಲಿಸಿದ್ರೆ ಸಾಕು. ಮುಂದಿನ 20 ವರ್ಷಗಳ ಕಾಲ ನಿಮ್ಮ ತೋಟವೇ ನಿಮಗೊಂದು ATM ಆಗಿ ಬದಲಾಗತ್ತೆ. ಯಾವಾಗ ಬೇಕೋ ಆವಾಗ ದುಡ್ಡು ಕೊಡೋ ATM. ಇದು ನಿರಂತರ ಲಾಭಕ್ಕೆ ಒಂದು ಮಾಸ್ಟರ್ ಪ್ಲಾನ್. ಹಾಗಾದ್ರೆ ಆ 5 ಗೋಲ್ಡನ್ ರೂಲ್ಸ್ ಯಾವುವು? ಮೊದಲನೇದು, ನೆರಳನ್ನ ಮ್ಯಾನೇಜ್ ಮಾಡಿ ಜಾಸ್ತಿ ಆಗೋಕೆ ಬಿಡಬೇಡಿ. ಎರಡನೇದು, ಯಾವುದೇ ಕಾರಣಕ್ಕೂ ಮಣ್ಣನ್ನ ಉಳುಮೆ ಮಾಡಬೇಡಿ, ಅದನ್ನ ನಿಲ್ಲಿಸ್ಬಿಡಿ. ಮೂರನೇದು, ಸರಿಯಾದ ಅಂತರ ಬೆಳೆಗಳನ್ನ ಬಳಸಿ. ನಾಲ್ಕನೇದು, ಪ್ರತಿ ತಿಂಗಳು ಮೈಕ್ರೋಬಿಯಲ್ ಕಲ್ಚರ್ ಕೊಡಿ. ಮತ್ತು 5ನೇದು, ನೀರನ್ನ ಸ್ಮಾರ್ಟ್ ಆಗಿ ಬಳಸಿ, ವೇಸ್ಟ್ ಮಾಡಬೇಡಿ. ಇದರಿಂದ ಸುಮಾರು 30-40% ನೀರು ಉಳಿತಾಯ ಆಗುತ್ತೆ. ಕೊನೆಗೆ ಈ ಒಂದು ಮಾತನ್ನ ಯಾವತ್ತೂ ಮರಿಬೇಡಿ. ನಾವು ಅಡಿಕೆಯನ್ನ ಬೆಳೆಸ್ತಾ ಇಲ್ಲ, ಬದಲಿಗೆ ಅಡಿಕೆ ಬದುಕೋಕೆ ಬೇಕಾದ ಒಂದು ಜೀವಂತ ಎನ್ವೈರ್ನ್ಮೆಂಟನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ನಮ್ಮ ಫೋಕಸ್ ಗಿಡ ಬೆಳೆಸೋದಲ್ಲ, ಅದಕ್ಕೆ ಬೇಕಾದ ಪರಿಸರವನ್ನ ಕಟ್ಟೋದು. ಒಮ್ಮೆ ನಾವು ಪ್ರಕೃತಿ ಜೊತೆ ಸೇರಿ ಕೆಲಸ ಮಾಡೋಕ್ ಶುರು ಮಾಡಿದ್ರೆ ಯಶಸ್ಸು ನಮ್ಮನ್ನ ಹುಡ್ಕೊಂಡು ಬರುತ್ತೆ.